ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೊಸ ಕಮೆಂಟ್ಸ್ ಅಷ್ಟೇ ಕಾಣೋ ಥರ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಹಿಂದೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದು ಬರಬಾರ್ದು, ಓನ್ಲಿ ಹೊಸ ಕಮೆಂಟ್ಸ್ ಬಂದಿರುತ್ತಲ್ಲ ಆ ಕಮೆಂಟ್ಸ್ ಅಷ್ಟೇ ಕಾಣೋ ಥರ ಒಂದು ಸೆಟ್ಟಿಂಗ್ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ವೀಡಿಯೋಸ್ಗೆ ಜಾಸ್ತಿ ಕಮೆಂಟ್ಸ್ ಬಂತು ಅಂತಂದರೆ ಒಳ್ಳೆಯದು ಫ್ರೆಂಡ್ಸ್. ನೀವು ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು, ಅವ್ರಿಗೆ ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲನೂ ಅವ್ರಿಗೆ ನೀಡ್ತಾ ಇರಬೇಕು. ಫ್ರೆಂಡ್ಸ್, ಏನು ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅವ್ರಿಗೆ ರಿಪ್ಲೈ ಮಾಡಬೇಕು. ಯಾವುದು ರಿಲೇಟೆಡ್ ಅವರು ವೀಡಿಯೋ ಮಾಡಿ ಅಂತಾರೆ ನಿಮ್ಮ ಆಡಿಯನ್ಸ್, ಅವ್ರಿಗೆ ನೀವು ವೀಡಿಯೋ ಮಾಡಿ ಕೊಡಬೇಕು ಫ್ರೆಂಡ್ಸ್. ಅಂದರೆ ಅವ್ರು ಖುಷಿಯಾಗಿರ್ತಾರೆ, ನಿಮ್ಮ ವೀಡಿಯೋನ ಶೇರ್ ಕೂಡ ಮಾಡ್ತಾರೆ, ನಿಮಗೆ ವ್ಯೂಸ್ ಬರುತ್ತೆ, ಎಲ್ಲನೂ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಏನು ಅಂತಂದರೆ, ಯಾವ ವೀಡಿಯೋಗೆ ಜಾಸ್ತಿ ಇಂಟರಾಕ್ಷನ್ ಇರುತ್ತೆ ಅಂದರೆ ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಯಾವ ವೀಡಿಯೋಗೆ ಜಾಸ್ತಿ ಇರುತ್ತೆ ಅಂಥ ವೀಡಿಯೋಸ್ ವೈರಲ್ ಮಾಡುತ್ತೆ ಫ್ರೆಂಡ್ಸ್. ಇದು ಯೂಟ್ಯೂಬ್ನ ಒಂದು ರೂಲ್ ಇದೆ. ಯಾವ ವೀಡಿಯೋಗೆ ಜಾಸ್ತಿ ಕಮೆಂಟ್ಸ್ ಬಂತು ಅಂತಂದರೆ ಆ ಕಮೆಂಟ್ಗೆ ನೀವು ರಿಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಕಮೆಂಟ್ಸ್ ಆಗುತ್ತೆ ಮತ್ತು ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಫ್ರೆಂಡ್ಸ್. ಈಗ ನಾವು ಒಂದು 100 ಕಮೆಂಟ್ಸ್ ಬಂತು ಅಂತಂದರೆ ಅವಕ್ಕೆಲ್ಲ ನೀವು ರಿಪ್ಲೈ ಮಾಡಿರ್ತೀರ, ಹಂಗೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಈಗ ಹಳೆ ಕಮೆಂಟ್ಸ್ ರಿಪ್ಲೈ ಮಾಡಿರೋದು ನಮಗೆ ಕಾಣಬಾರ್ದು ಅಂತಂದರೆ ಒಂದು ಸೆಟ್ಟಿಂಗ್ ಇದೆ, ಅದನ್ನು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಈ ಒಂದು ಟಾಪಿಕ್ ಮೇಲೆ ಮಾಡಿ ಅಂತೇಳಿ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ನಾನು IT ಸ್ಟುಡಿಯೋನ ಓಪನ್ ಮಾಡ್ತೀನಿ. ಇದು ಬೇರೆ ಚಾನಲ್ ಇದೆ, ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲಿ ನನ್ನ ಚಾನಲ್ ಇದೆ. ಈಗ ಕೆಳಗಡೆ ಹಿಂಗೆ ಸ್ಲೈಡ್ ಮಾಡ್ತೀನಿ. ಇಲ್ಲಿ ಒಂದು ಕಮೆಂಟ್ ಇದೆ. ಇದಕ್ಕಿಂತ ಮೊದಲು ಭಾಳ ಕಮೆಂಟ್ ಇತ್ತು, ನಾನು ಆಗಲೇ ರಿಪ್ಲೈ ಮಾಡಿದ್ದೀನಿ. ಯಾವ ರಿಪ್ಲೈ ಮಾಡಿರಲ್ಲ ಆ ಕಮೆಂಟ್ಸ್ ಅಷ್ಟೇ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಒಂದು ಸೆಟ್ಟಿಂಗ್ ನಮಗೆ ಬರಬೇಕು. ಓನ್ಲಿ ನಾವು ರಿಪ್ಲೈ ಮಾಡದೇ ಇರೋ ಕಮೆಂಟ್ಸ್ ಅಷ್ಟೇ ನಮಗೆ ಕಾಣಬೇಕು ಅಂತಂದರೆ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಮೆಂಟ್ ಅಂತ ಇರುತ್ತೆ, ಕಮೆಂಟ್ ಟ್ಯಾಬ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇದರಲ್ಲಿ ಕಮೆಂಟ್ ಟೈಪ್ ಅಂತಿದೆ, ಪಬ್ಲಿಷ್ಡ್ ಮತ್ತು ಹೆಲ್ಡ್ ಫಾರ್ ರಿವ್ಯೂ ಅಂತಿದೆ. ಪಬ್ಲಿಷ್ಡ್ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಯಾರು ಕಮೆಂಟ್ ಮಾಡಿರ್ತಾರೆ ಅವರು ಬರುತ್ತೆ. ಇದು ರಿವ್ಯೂ, ಹೆಲ್ಡ್ ಫಾರ್ ರಿವ್ಯೂ ಅಂದರೆ ರಿವ್ಯೂ ಮಾಡ್ತಾ ಇರ್ತಾರೆ, ಕಮೆಂಟ್ ಕರೆಕ್ಟ್ ಇದೆಯಾ ಇಲ್ಲ, ಏನಾದರೂ ಅದರಲ್ಲಿ ಲಿಂಕ್ ಇದೆಯಾ ಮತ್ತು ಏನಾದರೂ ಸ್ಪ್ಯಾಮ್ ಇದೆಯಾ ಅಂತೇಳಿ ಚೆಕ್ ಮಾಡ್ತಾ ಇರ್ತಾರೆ, ಅಂಥ ಕಮೆಂಟ್ಸ್ ಇರುತ್ತೆ. ಇಲ್ಲಿ ಪಬ್ಲಿಷ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ರೆಸ್ಪಾನ್ಸ್ ಸ್ಟೇಟಸ್ ಅಂತಿದೆ, ಇಲ್ಲಿ ಐ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಅಂತೇಳಿ ಇಲ್ಲಿ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ಐ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಅಂತೇಳಿ ಮಾಡಿದರೆ ಇಲ್ಲಿ ನಿಮಗೆ ಯಾವ ರೆಸ್ಪಾಂಡ್ ಮಾಡಿರಲ್ಲ, ನೀವು ಕಮೆಂಟ್ಗೆ ಯಾವ ರಿಪ್ಲೈ ಮಾಡಿರಲ್ಲ ಅಲ್ಲಿ ಅಷ್ಟೇ ಬರ್ತಾ ಇರುತ್ತೆ. ರೆಸ್ಪಾಂಡ್ ಮಾಡಿರೋದು ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈಗ ಐ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಅಂತೇಳಿ ಇಲ್ಲಿರುತ್ತೆ. ಅದು ಇಷ್ಟು ಮಾಡಿದಾದ್ಮೇಲೆ ಇಲ್ಲಿ ಅಪ್ಲೈ ಅಂತೇಳಿ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಅಪ್ಲೈ ಅಂತ ಮಾಡಿ, ಇಲ್ಲಿ ಬ್ಲೂ ಕಲರಲ್ಲಿ ಬರುತ್ತೆ ಅಪ್ಲೈ ಅಂತೇಳಿ. ಇದನ್ನ ಅಪ್ಲೈ ಅಂತ ಮಾಡಿದರೆ ನಿಮಗೆ ಹೊಸ ಕಮೆಂಟ್ಸ್ ಅಷ್ಟೇ ಕಾಣಿಸುತ್ತೆ. ನೀವು ಯಾವ ರಿಪ್ಲೈ ಮಾಡಿರ್ತೀರ ಮತ್ತು ಲೈಕ್ ಮಾಡಿರ್ತೀರ ಮತ್ತು ಹಾರ್ಟ್ ಕೊಟ್ಟಿರ್ತಾರಲ್ಲ ಆ ಕಮೆಂಟ್ಸ್ ಎಲ್ಲ ಕಾಣಿಸಲ್ಲ ಫ್ರೆಂಡ್ಸ್, ಡಿಸಪಿಯರ್ ಆಗುತ್ತೆ. ನೀವು ಬೇಕಾದ್ರೆ ಅವ್ನು ನೋಡಬೇಕು ಅಂತಂದರೆ ಇಲ್ಲಿ ಐ ರೆಸ್ಪಾಂಡೆಡ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿ, ಅಂದರೆ ಮತ್ತೆ ಸೆಟ್ಟಿಂಗ್ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿದ್ರೆ ಎಲ್ಲ ಹಳೆ ಕಮೆಂಟ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡ್ಕೋಬೇಕು. ಫಸ್ಟು ಪಬ್ಲಿಷ್ಡ್ ಅಂತೇಳಿ ಮಾಡ್ಕೊಳ್ಳಿ, ಸೆಕೆಂಡು ಐ ಹ್ಯಾವ್ ನಾಟ್ ರೆಸ್ಪಾಂಡೆಡ್ ಅಂತ ಮಾಡಿ, ಇಲ್ಲಿ ಅಪ್ಲೈ ಅಂತೇಳಿ ಮಾಡಿ, ಇಷ್ಟು ಸೆಟ್ಟಿಂಗ್ ಮಾಡಿಕೊಂಡು ಬಿಟ್ಟರೆ ನಿಮಗೆ ಯಾವ್ಯಾವ ಕಮೆಂಟ್ಗೆ ನೀವು ರಿಪ್ಲೈ ಮಾಡಿರಲ್ಲ ಇಲ್ಲೆಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್. ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.